ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಈಗಲೇ ನಿಮ್ಗೆ ಗೊತ್ತಿರುವಂತೆ ಏನಂದರೆ ಎಕ್ಸ್ರೇ ಟೆಕ್ನಿಷಿಯನ್ ಮಾಡ್ತಿರುವಂಥ ವಿದ್ಯಾರ್ಥಿಗಳು ಮ್ಯಾಕ್ಸಿಮಮ್ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ಫೇಲ್ ಆಗ್ತಾರೆ. ಪ್ರೈವೇಟ್ ಕಾಲೇಜುಗಳಲ್ಲಿ ನೋ ಪ್ರಾಬ್ಲಮ್. ಅವ್ರುಗಳಿಗೆ ಏನಪ್ಪ ಅಂದರೆ ಎಕ್ಸಾಮಲ್ಲಿ ಹೆಲ್ಪ್ಫುಲ್ ಆಗುತ್ತೆ. ಭಾಳಷ್ಟು 90% ಪ್ರೈವೇಟ್ ಕಾಲೇಜುಗಳಲ್ಲಿ ಎಕ್ಸಾಮಲ್ಲಿ ಸಹಾಯ ಮಾಡ್ತಾರೆ ಮತ್ತು ಅವ್ರಿಗೆ ಇಂಟರ್ನಲ್ ಮಾರ್ಕ್ಸ್ಗಳನ್ನು ಕೊಡ್ತಾರೆ ಮತ್ತು ಓದಲಿಕ್ಕೆ ಟೈಮನ್ನು ಕೊಡ್ತಾರೆ. ಹೀಗಾಗಿ ವಿದ್ಯಾರ್ಥಿಗಳು ಪಾಸ್ ಆಗಿಬಿಡ್ತಾರೆ. ಅದೇ ರೀತಿಯಾಗಿ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಯಾಕೆ ಭಾಳಷ್ಟು ವಿದ್ಯಾರ್ಥಿಗಳು ಫೇಲ್ ಆಗ್ತಾರೆ? ಅದಕ್ಕೆ ಸುಮಾರು ಕಾರಣಗಳಿದ್ದಾವೆ. ಗೌರ್ಮೆಂಟ್ ಕಾಲೇಜುಗಳಲ್ಲಿ ಏನಾಗುತ್ತೆ ಅಂತಂದರೆ ಅಲ್ಲಿ ಡಾಕ್ಟ್ರುಗಳು ಅಂದರೆ ಡಾಕ್ಟ್ರ್ ಲೆವೆಲಲ್ಲಿ ಟೀಚ್ ಮಾಡೋದರಿಂದ SSLC ಲೆವೆಲಲ್ಲಿ ಅವರು ಸರಿಯಾಗಿ ಕನ್ನಡದಲ್ಲಿ ಮತ್ತು ವಿದ್ಯಾರ್ಥಿಗಳಿಗೆ SSLC ಮೇಲೆ ಬಂದಿರುವಂಥ ವಿದ್ಯಾರ್ಥಿಗಳಿಗೆ ಅಸೈನ್ಮೆಂಟ್ ಇರ್ಬೋದು, ಆಮೇಲೆ ಹೋಮ್ವರ್ಕ್ ಇರ್ಬೋದು, ಆಮೇಲೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೋದಿರ್ಬೋದು, ಆಮೇಲೆ ರೈಟಿಂಗ್ ಪ್ರಾಕ್ಟೀಸ್ಗಳನ್ನು ಮಾಡ್ಸೋಕ್ಕೆ ಹೋಗೋದಿಲ್ಲ ಗೌರ್ಮೆಂಟ್ ಕಾಲೇಜುಗಳಲ್ಲಿ. ಸೊ ಇವೆಲ್ಲ ಪ್ರಾಬ್ಲಮ್ ಇರೋದರಿಂದ ಏನಾಗುತ್ತೆ ಅಂದರೆ ವಿದ್ಯಾರ್ಥಿಗಳಿಗೆ ಸಡನ್ನಾಗಿ ಯಾವುದನ್ನು ಕೂಡ ಏನು ಬರೀಬೇಕು ಅನ್ನೋದು ಅರ್ಥ ಆಗೋದಿಲ್ಲ. ಆಮೇಲೆ ಎರಡನೇದೇನಂತಂದರೆ ಇಲ್ಲಿ ಗೌರ್ಮೆಂಟ್ ಕಾಲೇಜುಗಳಲ್ಲಿ ನೋಟ್ಸ್ಗಳನ್ನು ಸರಿಯಾಗಿ ಕೊಡೋದಿಲ್ಲ. ಯಾಕಂದರೆ ಅಲ್ಲಿ ಕೊಟ್ಟರು ಕೂಡ ಅದು ಗೂಗಲ್ ಆನ್ಸರ್ ಇರುತ್ತೆ. ಇಲ್ಲಪ್ಪ ಅಂತಂದರೆ ಅಲ್ಲಿ ಏನಂದರೆ ಜಾಸ್ತಿ ವಿದ್ಯಾರ್ಥಿಗಳು ಗೌರ್ಮೆಂಟ್ ಕಾಲೇಜ್ ವಿದ್ಯಾರ್ಥಿಗಳು ಸ್ಕ್ಯಾನರ್ಗಳನ್ನು ಯೂಸ್ ಮಾಡೋದರಿಂದ ಅದು ಗೂಗಲ್ ಆನ್ಸರ್ ಆಗೋದರಿಂದ ಭಾಳಷ್ಟು ವಿದ್ಯಾರ್ಥಿಗಳು ಫೇಲ್ ಆಗ್ತಾರೆ. ಆಮೇಲೆ ಇನ್ನೊಂದು ಏನಂತಂದರೆ ಇಲ್ಲಿ ನಿಮ್ಮಗಳಿಗೆ ಪ್ರತಿದಿನ ಟಚ್ಚಲ್ಲಿ ಇರೋದಿಲ್ಲ. ಎಜುಕೇಷನ್ ಸ್ಟಡಿ ನಿಮ್ಮಲ್ಲಿ ಟಚ್ಚಲ್ಲಿ ಇಲ್ಲದೇ ಇರೋದರಿಂದ ಕೂಡ ಇದೊಂದು ಕಾರಣ ಆಗುತ್ತೆ. ನೀವು ಸಡನ್ನಾಗಿ ಎಕ್ಸಾಮ್ ಟೈಮಲ್ಲಿ ಓದಿ ಎಕ್ಸಾಮ್ ಬರ್ತೀವಿ ಅಂತಂದರೆ ಅದು ನೆನಪಿಗೆ ಬರೋದಿಲ್ಲ. ಏನೇನೋ ಬರೆದು ಬರ್ತೀರ, ಫೇಲ್ ಆಗ್ತಾರೆ. ಓಕೆನಾ. ಆಮೇಲೆ ಇನ್ನೊಂದು ಏನಂದರೆ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಇನ್ನೊಂದು ಬಲವಾದ ಕಾರಣ ಏನಿರೋದಂತಂದರೆ ಇಲ್ಲಿ ನೀವುಗಳು ವಿದ್ಯಾರ್ಥಿಗಳು ಸ್ಪೆಷಲಿ ನೋಟ್ಸ್ಗಳನ್ನು ಕಲೆಕ್ಟ್ ಮಾಡೋದಾಗಿರ್ಬೋದು ಅಥವಾ ಟೀಚರ್ ಹತ್ರ ಹೋಗಿ ಅದರ ಒಂದು ಡೌಟ್ಗಳನ್ನು ಕ್ಲಿಯರ್ ಮಾಡೋದಾಗಿರ್ಬೋದು, ಅದನ್ನು ನೀವು ಮಾಡೋಕ್ಕೆ ಹೋಗೋದಿಲ್ಲ. ಇದು ಕೂಡ ಒಂದು ಕಾರಣ ಆಗುತ್ತೆ. ಓಕೆನಾ. ಆಮೇಲೆ ಗೌರ್ಮೆಂಟ್ ಕಾಲೇಜುಗಳಲ್ಲಿ ನಿಮಗೆ ಸ್ಟಡಿ ಮಾಡಿಸೋದಿಲ್ಲ. ಅದೇ ದೊಡ್ಡದಂಥ ಕಾರಣ. ಸ್ಟಡಿ ಮಾಡಿಸೇ ಇರುವುದರಿಂದ, ಯಾಕಂದರೆ ನೀವು ಅಲ್ಲಿ ಸಿಕ್ಕಾಪಟ್ಟಿ ಕೆಲಸಗಳನ್ನು ಮಾಡೋದರಿಂದ ನೀವುಗಳಿಗೆ ಸ್ಟಡಿ ಪರ್ಪಸ್ ನಿಮ್ಮದು ಕೆಲಸ ಏನು ಬ್ರೈನ್ ವರ್ಕ್ ಮಾಡೋದಿಲ್ಲ. ಓನ್ಲಿ ಕೆಲಸ ಅಷ್ಟೇ ಮಾಡುತ್ತೆ, ಸ್ಟಡಿ ಮಾಡೋದಿಲ್ಲ. ಇದು ಒಂದು ದೊಡ್ಡ ಬಲವಾದ ಕಾರಣ ಇರೋದರಿಂದ ವಿದ್ಯಾರ್ಥಿಗಳು ಫೇಲ್ ಆಗ್ತಾ ಇದ್ದಾರೆ ಎಕ್ಸ್ರೇ ಟೆಕ್ನಿಷಿಯನ್ ಒಳಗಡೆ.